ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಇವತ್ತಿನ ವೀಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಹಾಗೆ ಇವತ್ತು ನಾನು ಬಂದಿರೋದು ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಇಂಟರ್ನ್ಯಾಷನಲ್ ರೋಬೋಟಿಕ್ ಬರ್ಡ್ಸ್ ಎಕ್ಸಿಬಿಷನ್ಗೆ ನಾನು ಬಂದಿರೋದು. ಹಾಗೆ ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಮಕ್ಕಳು ತುಂಬಾ ಖುಷಿ ಆಗ್ತಾರೆ ಅಂತ ಅಂದ್ಕೊಂಡು ಇಬ್ಬರು ಕೂಡ ಮಕ್ಕಳನ್ನ ಕರ್ಕೊಂಬಂದಿದ್ದೀವಿ. ಹಾಗೆ ಇದು ನೋಡ್ತಾ ಇರ್ಬೋದು, ಪೂರ್ತಿಯಾಗಿ ಪಾರ್ಕಿಂಗ್ ಸ್ಪೇಸ್ ಇದೆ, ತುಂಬಾ ದೊಡ್ಡದಾಗಿದೆ. ಸೊ ನಾವು ಈ ಕಡೆ ಯಾವಾಗೂ ಬಂದಿರಲಿಲ್ಲ. ಮೊನ್ನೆ ಫಂಕ್ಷನ್ ಇತ್ತಲ್ವ, ಸೊ ಫಂಕ್ಷನಿಗೆ ಬಂದಾಗ ನೋಡಿದ್ವಿ ನಾವು, ಆವಾಗ ಗೊತ್ತಾಗಿತ್ತು ನಮಗೆ. ಸೊ ಈ ಕಡೆ ಸೈಡ್ ಸ್ವಲ್ಪ ಕಡಿಮೆನೇ ನಾವೆಲ್ಲ ಓಡಾಡೋದು. ಹಾಗೆ ಮಕ್ಕಳನ್ನ ಕರ್ಕೊಂಬರೋಣ ಅಂತ ಅಂದ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಆ ಬರ್ಡ್ಸ್ ಮೇಲ್ಗಡೆ ಈಗಲ್ ಇದೆ ಅಲ್ವಾ, ಅದನ್ನು ನೋಡಿಬಿಟ್ಟು ನನ್ನ ಮಗ ಅಂತೂ ಸೌಂಡಿಗೆ ಫುಲ್ಲು ಕಿರಿಚ್ತಾ ಇದ್ದಾನೆ, ಅಷ್ಟು ಎಕ್ಸೈಟ್ ಆಗಿದ್ದ. ಏನದು ಖುಷು? ಏನದು ಅಕ್ಕ? ಎಲ್ಲಿದೆ ಬಾಲ್? ಹಾಗೆ ಅಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಎಲ್ಲ ಕೆಲವೊಂದು ಪಿಕ್ಚರ್ಸ್ನ ಹಾಕಿರ್ತಾರೆ. ಸೊ ಅದ್ರ ಪಕ್ಕ ನಿಂತ್ಕೊಂಡು ನಾವು ಫೋಟೋ ತೆಗೆಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಎಲಿಫೆಂಟ್ ಹತ್ರ ನಿಲ್ಲಿಸಿ ಫೋಟೋ ತೆಗೆಸ್ಕೊಂಡ್ವಿ. ಹಾಗೆ ಮದರ್ ತೆರೇಸಾ ಅವ್ರ ಫೋಟೋ ಮುಂದೆನೂ ಕೂಡ ಫೋಟೋ ತೆಗೆಸ್ಕೊಂಡು, ಇಲ್ಲಿ ನಮ್ಮ ಹಸ್ಬೆಂಡು ಅಬ್ದುಲ್ ಕಲಾಂ ಅವ್ರ ಹತ್ರ ಏನದು ಫ್ಲವರ್ ಪಾಟ್ ಇಸ್ಕೊಳ್ಳೋ ಥರ ಒಂದು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಎಲ್ಲೂ ಹಾಕೋದಿಲ್ಲ ನಮ್ಮ ಮನೆಯವರು, ಸುಮ್ಮನೆ ತೆಗೆಸ್ಕೊಳ್ಳೋದಷ್ಟೇ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಂಗೆ ಮೊಬೈಲಲ್ಲಿ ಸ್ಟೋರ್ ಮಾಡ್ತಾರೆ. ಹಿಂಗೆಲ್ಲ ಸ್ಟೇಟಸ್ ಆಗಲಿ ಈ ಥರ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಾಕೋದಿಲ್ಲ ಅವರು. ಇದೊಂದು ಏನೋ ಡೈನೋಸರು ಅಥವಾ ಡ್ರ್ಯಾಗನ್ನು ಇದು. ಸೊ ಅದನ್ನು ಈ ಥರ ಹಿಡಿಯೋ ಥರ ಒಂಥರ ಚೆನ್ನಾಗಿತ್ತು ಈ ಥರ ಎಲ್ಲ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ. ಹಾಗೆ ನನ್ನ ಮಗಳನ್ನೂ ಕೂಡ ನಿಲ್ಲಿಸ್ಬಿಟ್ಟು ಫೋಟೋಸ್ ತೆಗೆಸ್ತಾ ಇದ್ದೀನಿ. ಈ ಥರ ಎಲ್ಲ ಡಿಫ್ರೆಂಟ್ ಆಗಿತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದಕ್ಕೆ ಅಂತ. ಸೊ ಇದಂತೂ ಸ್ವಲ್ಪ ಹಾರರ್ ಆಗಿತ್ತು. ಹಾಗೆ ಒಳಗಡೆ ಹೋಗ್ತಾ ಇದ್ದರೆ ಬರ್ಡ್ಸ್ ಸೌಂಡ್ ತುಂಬಾ ಕೇಳ್ತಾಯಿತ್ತು. ನನ್ನ ಮಗ ಮಮ್ಮಿ ಕೊಕ್ಕು ಕೊಕ್ಕು ಅಂತ ಹೇಳ್ತಾನೆ ಇದ್ದ. ಅದಕ್ಕೆ ಫಸ್ಟ್ ಒಳಗಡೆ ಹೋಗೋಣ ಬನ್ನಿ ಅಂತಂದು ಕರ್ಕೊಂಡೋದ್ವಿ. ಸೊ ಈ ಥರ ಸೈಡಿಗೆ ಕೂಡ ಕೋಶಲ್ ಈ ಕಡೆ ಸೇಮ್ ರಿಯಲ್ ಬರ್ಡ್ಸ್ ಸೌಂಡೇ ಕೇಳ್ತಾ ಇತ್ತು. ನನ್ನ ಮಗಂಗಂತೂ ತುಂಬಾ ಖುಷಿ ಆಗ್ಬಿಡ್ತು. ಅವನು ಈ ಥರ ಎಲ್ಲ ಪಕ್ಷಿಗಳೆಲ್ಲ ನೋಡಿರಲಿಲ್ಲ. ಸೊ ಅದು ಸ್ವಲ್ಪ ಮೂಮೆಂಟ್ ಮಾಡ್ತಾ ಇರುತ್ತಲ್ವ, ಸೊ ಹಂಗಾಗಿ ಅದು ರಿಯಲ್ ಅಂತ ಅಂದ್ಕೊಂಡು ತುಂಬ ಖುಷಿಯಾಗಿಬಿಟ್ಟಿದ್ದ. ಅಲ್ಲಿ ಹೆಬ್ಬಾವು ಕೂಡ ಇತ್ತು. ಸೊ ಅದು ಮೂಮೆಂಟ್ ಆಗೋದು ನೋಡಿದ್ರೆ ರಿಯಲ್ ಹೆಬ್ಬಾವೇ ಅಲ್ಲಿ ಮೂಮೆಂಟ್ ಆಗ್ತಾಯಿದೆನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಅವನಿಗಂತೂ ನೋಡಿಬಿಟ್ಟು ಪಾಮು ಸ್ನೇಕು ಅಂತೆಲ್ಲ ಹೇಳ್ತಾನೆ ಇರ್ತದ.
ಸೊ ಬರ್ಡ್ಸ್ ಎಲ್ಲ ನೋಡಿಬಿಟ್ಟು ತುಂಬ ಖುಷಿಯಾಗಿಬಿಟ್ಟಿದ್ದ. ನನ್ನ ಮಗಳಿಗೆ ಅಷ್ಟೊಂದೇನಷ್ಟು ಈ ಎಕ್ಸೈಟ್ಮೆಂಟ್ ಇರಲಿಲ್ಲ. ಸೊ ಅವಳು ಆಲ್ಮೋಸ್ಟ್ ಎಲ್ಲ ಬರ್ಡ್ಸ್ ಎಲ್ಲ ಗೊತ್ತವಳಿಗೆ ಯಾವ್ದ್ಯಾವ್ದು ಬರ್ಡ್ಸ್ ಅಂತ. ಇವನಿಗೆ ಈ ಥರದ್ದೆಲ್ಲ ಡಿಫ್ರೆಂಟ್ ಬರ್ಡ್ಸ್ ಎಲ್ಲ ನೋಡಿಲ್ವಲ್ಲ, ಹಾಗಾಗಿ ಅಷ್ಟೊಂದು ಗೊತ್ತಿಲ್ಲ ಅವನಿಗೆ. ಇದೇನು ಈ ಥರ ಕಲರ್ ಇದೆಯಲ್ಲ ಅಂತ ತುಂಬ ಖುಷಿ ಪಡ್ಕೊಂಡು ನೋಡ್ತಾ ಇದ್ದ. ಹಾಗೆ ಅವನಿಗೆ ತೋರಿಸ್ಕೊಂತ ಕರ್ಕೊಂಡು ಹೋದ್ವಿ. ಹಾಗೆ ಪ್ಯಾರೆಟ್ ಕೂಡ ಇತ್ತು, 2 ಪ್ಯಾರೆಟ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ರಿಯಲ್ ಪ್ಯಾರೆಟ್ಸ್ ಇಷ್ಟು ದೊಡ್ಡದಿದ್ರೆ ಹೆಂಗೆ ಕಾಣಿಸುತ್ತೋ ಆ ಥರ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತು. ಹಾಗೆ ಈ ಕಡೆ ಪೆಂಗ್ವಿನ್ಸ್ ಇದ್ದವು. ಸೊ ತುಂಬ ಜನ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ತೋರಿಸ್ಬೇಕು ಅಂತಂದು. ನಮಗೆ ನೋಡೋಕ್ಕಿಂತ ಮಕ್ಳಿಗೆ ತೋರಿಸೋದೇ ಒಂದು ಖುಷಿ ಅಂತ ಅನಿಸುತ್ತಲ್ವಾ. ಸೊ ಮಕ್ಕಳು ನೋಡಿ ಖುಷಿಪಟ್ಟರೆ ಅವರನ್ನು ನೋಡಿ ನಾವು ಖುಷಿ ಪಡೋದೇ ಒಂಥರ. ಅವನಿಗಂತೂ ಬರ್ಡ್ಸ್ ಅಂದರೆ ತುಂಬ ಇಷ್ಟ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಪಾರಿವಾಳ ಬಂದ್ರೂ ಕೂಡ ತುಂಬ ಇಷ್ಟಪಟ್ಟು ಖುಷಿಯಿಂದ ನೋಡ್ತಾನೆ. ಈ ಥರ ಎಲ್ಲ ಡಿಫ್ರೆಂಟ್ ವೆರೈಟಿ ಬರ್ಡ್ಸ್ ಎಲ್ಲ ಇದೆ ಫಸ್ಟ್ ಅವ್ನು ನೋಡಿರೋದು. ಅದು ಸ್ವಲ್ಪ ಮೂಮೆಂಟ್ ಆಗೋದಕ್ಕೆ ಅವ್ನು ರಿಯಲ್ ಬರ್ಡ್ಸ್ ಅಂತಂದು ಫೀಲ್ ಮಾಡ್ಕೊಂಡೇ ನೋಡ್ತಾ ಇದ್ದ. ಅವ್ರ ಪಾಪ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಫೋಟೋಸ್ ತೆಗಿಸ್ತಾ ಇದ್ದಾರೆ. ಅವನಿಗೆ ನಿಂತ್ಕೊಳ್ಳೋಲ್ಲ, ಅವನಿಗೆ ಬೋರ್ ಆಗಿಬಿಡುತ್ತೆ. ಬರ್ಡ್ಸ್ ಎಲ್ಲ ನೋಡೋದ್ನಲ್ವ, ಸೊ ಆ ಥರ ಯಾವುದೂ ಇಲ್ವಲ್ಲ ಅಂತ ಹುಡುಕ್ತಾ ಇದ್ದಾನೆ. ಹಾಗೆ ಹೋಗಿ ನೋಡ್ತಾ ಇದ್ದ. ಇನ್ನೊಂದು ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಸರಿ ಬನ್ನಿ ಒಳಗಡೆ ಹೋಗಿ ಏನಿದೆ ಅಂತ ಹಂಗೆ ನೋಡ್ಕೊಂಬರೋಣ ಅಂತಂದು ಹೇಳ್ತಾ ಇದ್ದೆ. ಈ ಗೋರಿಲ್ಲ ತೋರಿಸಿ ಹೇಳ್ತಾಯಿದ್ರು ಹಾಯ್ ಮಾಡು ಅಂತ. ಹಾಯ್ ಮಾಡ್ತಾ ಇದ್ದ. ಹಾಗೆ ಈ ಕಡೆ ಬಂದರೆ ಎಲ್ಲ ಸೇಲ್ಗೆಲ್ಲ ಜ್ಯುವೆಲರೀಸ್ ಎಲ್ಲ ಇತ್ತು. ಹಾಗೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೆ. 30 ರೂಪೀಸ್ 50 ರೂಪೀಸ್ ಏನೋ ಫಿಕ್ಸ್ ರೇಟೆಲ್ಲ ಇಟ್ಟಿದ್ರು. ಸೊ ನಾನು ಇಯರಿಂಗ್ಸ್ ಏನು ತೊಗೊಳ್ಳಿಲ್ಲ, ನೋಡಿದೆ ತೊಗೊಳ್ಳೋಣ ಅಂತಂದು, ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಇವಾಗಂತೂ ನಾನು ತೊಗೊಳೋದು ನೋಡಿ ನನ್ನ ಮಗಳು ಅದು ಬೇಕು ಇದು ಬೇಕು ಅಂತಿರ್ತಾಳೆ. ನಾನು ಏನು ತೊಗೊತೀನಿ ಅದೇ ಬೇಕು ಅವಳಿಗೆ. ಅವಳು ನನಗಿನ್ನ ಮುಂಚೆನೇ ಶಾಪಿಂಗ್ ಮಾಡಿಬಿಡ್ತಾಳೆ. ಈ ಥರ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ರೆ. ಈಗಲೂ ನೋಡ್ತಾ ಇರ್ಬೋದು, ಆಗಲೇ ಇಲ್ಲಿ ಕ್ಲಿಪ್ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದಾಳೆ. ಮಮ್ಮಿ ನಂಗೆ ಈ ಥರ ಕ್ಲಿಪ್ ಬೇಕು ಕೊಡಿಸು ಅಂತ. ಅಂದರೆ ವೆರೈಟಿ ನೋಡ್ತಾಳಲ್ವ, ಸೊ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಂಡು ಇಟ್ಕೊಂಡ್ಬಿಡೋದು. ಆಯಿತು ಕೊಡಮ್ಮ ತೊಗೊಳ್ಳೋಣ ಅಂತಂದು ತೊಗೊಂಡೆ. ಈ ಥರ ಕ್ಲಿಪ್ಸ್ ಎಲ್ಲ ತೊಗೊಂಡಿರಲಿಲ್ಲ ಅವಳಿಗೆ. ಸೊ ಇವಾಗೆಲ್ಲ ಫಂಕ್ಷನ್ಸ್ ಮದುವೆ ಎಲ್ಲ ಇದೆ, ಸೊ ಬೇಕಾಗುತ್ತೆ ಅಂತಂದು ತೊಗೊಂಡೆ ನಾನು. ಹಾಗೆ ನಾನು ಒಂದಷ್ಟು ಕ್ಲಿಪ್ಗಳನ್ನೆಲ್ಲ ತೊಗೋಬೇಕಿತ್ತು. ಸೊ ನಾನು ಕೂಡ ಕ್ಲಿಪ್ಪು ರಬ್ಬರ್ ಬ್ಯಾಂಡ್ಗಳು ತೊಗೊಂಡೆ. ನಾರ್ಮಲಾಗಿ ಅಷ್ಟೇ ತೊಗೊಳೋದು. ಈ ಥರ ಸೇಲಿಗೆ ಬಂದಾಗ ಕ್ಲಿಪ್ಪು ರಬ್ಬರ್ ಬ್ಯಾಂಡ್ ಅಷ್ಟೇ ತೊಗೊಳೋದು. ನಾನು ಬೇರೆ ಏನು ತೊಗೊಳೋದಕ್ಕೆ ಹೋಗಲ್ಲ. ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಇಯರಿಂಗ್ಸ್ ನೆಕ್ಲೆಸ್ ಅದೆಲ್ಲ ಏನು ಅಷ್ಟೊಂದು ಇಷ್ಟ ಆಗೋಲ್ಲ ತೊಗೊಳೋದಕ್ಕೆ. ರೆಗ್ಯುಲರ್ ಯೂಸ್ ಅಂದರೆ ಕ್ಲಿಪ್ಸು ರಬ್ಬರ್ ಬ್ಯಾಂಡು ಬೇಕೇ ಬೇಕಾಗುತ್ತಲ್ವ, ಸೊ ಅದು ಎಷ್ಟಿದ್ರೂ ಸಾಕಾಗಲ್ಲ. ಹಾಗಾಗಿ ತೊಗೊತೀನಿ. ನಮ್ಮ ಮನೆಯವ್ರು ಇದು ತೊಗೋ ಅಂತ ಹೇಳ್ತಾಯಿದ್ರು ಇಯರಿಂಗು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಲ್ಮೋಸ್ಟ್ ಇತ್ತು ನನ್ನ ಹತ್ರ ಕೆಲವೊಂದು ಇಯರಿಂಗ್ಸು. ಸೊ ನಂಗೆ ಬೇಡ ಅಂತ ಹೇಳಿಬಿಟ್ಟು ಇವಳೇನೋ ಹೇರ್ ಬ್ಯಾಂಡ್ ಬೇಕು ಅಂತ ಹೇಳ್ತಿದ್ಲು ನನ್ನ ಮಗಳು. ಸೊ ಅವಳಿಗೆ ಒಂದು ಹೇರ್ ಬ್ಯಾಂಡ್ ತೊಗೊಂಡೆ. ಹಾಗೆ ಕ್ಲಿಪ್ ನೋಡ್ತಾ ಇದ್ದೆ. ಹೇರ್ ಕ್ಲಿಪ್ಸ್ ಎಲ್ಲ ಯಾವ ಥರ ಸ್ವಲ್ಪ ಚೆನ್ನಾಗಿತ್ತು ಹೇರ್ ಕ್ಲಿಪ್ಸ್ ಎಲ್ಲ. ನನ್ನ ಮಗಳು ನೋಡ್ತಾ ಇರ್ಬೋದು. ಪಿಂಕು ಬ್ಲೂ ಕಲರು ಜಾಸ್ತಿ ಬರೀ ಪಿಂಕೇ ಇವಾಗ ಸೆಲೆಕ್ಟ್ ಮಾಡೋದು. ಮುಂಚೆ ಎಲ್ಲ ನಾವು ಯಾವ್ದು ಸೆಲೆಕ್ಟ್ ಮಾಡ್ತಿದ್ವು ಅದನ್ನೇ ತೊಗೊತಾ ಇದ್ಲು. ಈ ಕಡೆ ನಾವೆಲ್ಲ ತೊಗೊಂಡ್ವಲ್ಲ ಅದಕ್ಕೆ ಅವನು ತೊಗೋಬೇಕು ಅಂತಂದು ಡಾಲ್ನ ನೋಡ್ತಾ ಇದ್ದ. ಅವನಿಗೆ ಇವಾಗ ಸ್ವಲ್ಪ ವೆಹಿಕಲ್ದು ಹುಚ್ಚು ಜಾಸ್ತಿ ಆಗಿಬಿಟ್ಟಿದೆ ನನ್ನ ಮಗನಿಗೆ. ಏನಾದರೂ ಬೇಕು, ಒಟ್ಟು ಕಾರು ಗಾಡಿ ಏನಾದರೂ ಬೇಕು ಅವನಿಗೆ. ಏನು ಸಿಗುತ್ತೋ ಅದು ಬೇಕು ಅಂತ ಹಠ ಮಾಡ್ತಾ ಇದ್ದ. ನೋಡೋಣ ಮುಂದೆ. ಅದು ಸ್ವಲ್ಪ ಮರದ್ದಲ್ವ, ಇವನು ಎತ್ತಿ ಹೊಡೆದಾಕ್ಬಿಟ್ರೆ ಸುಮ್ಮನೆ ಅಷ್ಟಕ್ಕೊಂದು ದುಡ್ಡು ಕೊಟ್ಟು ತೊಗೊಂಡು ವೇಸ್ಟ್ ಆಗಿಬಿಡುತ್ತೆ ಅಂತ ನಾನೇನು ತೊಗೊಳೋದಕ್ಕೆ ಬೇಡ ಅಂತ ಹೇಳಿದೆ. ಅದಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹಾಗೆ ಈ ಕಡೆ ಹಪ್ಪಳ ಸಂಡಿಗೆ ಎಲ್ಲ ಇತ್ತು. ಸೊ ನೋಡೋಣ ಆಮೇಲೆ ವಾಪಸ್ ಬರಬೇಕಾದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ತುಂಬ ಹಠ ಮಾಡ್ತಾ ಇದ್ದ. ಫಸ್ಟ್ ಅವನಿಗೆ ಏನಾದರೂ ಒಂದು ಆಟ ಸಾಮಾನು ಕೊಡಿಸಿದ್ರೆ ಸುಮ್ಮನೆ ಆಗ್ತಾನೆ ಅಂತಂದು ಇವಾಗ ಕೊಡಿಸ್ತಾ ಇದ್ದೀವಿ ಅವನಿಗೆ. ಕೊಡ್ತಾರೆ ಇರೋ ಬೇಕಾ ನೋಡಿ. ಫಿಶ್ ಬೇಡ ಕೊಕ್ಕೋ ತಗ ಸಾಕು. ಕೊಕ್ಕ ತಗ ಆಯ್ತು. ಹಂಗೆ ಹಿಡ್ಕೊ, ಮನೆಗೆ ಹೋಗಿ ಆಟಾಡುವಂತ. ಮನೇಲಿ ಹೋಗಿ ಆಟಾಡು, ಹಿಡ್ಕೊ ಹಂಗೆ. ಕವರ್ ಇಟ್ಕೊ. ಕವರ್ ತಗೋ. ಇಲ್ಲಿ ಕವರ್ ಕೆಳಗೆ ತಗೋದು. ಬ್ಯಾಗ್ ತಗೋ, ಬ್ಯಾಗಲ್ಲಿ ಹಾಕೋ. ಕೋಳಿ ಬೇಕು ಅಂತಂದ. ಫಸ್ಟು ಅದೊಂದು ಕೋಳಿ ತೊಗೊಂಡ್ವಿ. ಅದಾದಮೇಲೆ ಅವ್ನ ಮೈಂಡ್ ಏನೋ ಚೇಂಜ್ ಆಯಿತು. ಇವಳು ನನಗೆ ಇದು ಬೇಕು, ಅವನಿಗಾದರೆ ಕೊಡಿಸ್ತಾ ಇದ್ದೀರಾ, ನಂಗಾದರೆ ಕೊಡಿಸ್ತಾ ಇಲ್ಲ, ನಂಗೊಂದು ಕೊಡಿಸ್ರಿ ಅಂತಂದು ಇವಳು ಯಾವುದೋ ಒಂದು ಬೋರ್ಡ್ ಹಿಡ್ಕೊಂಡಿದ್ದಾಳೆ.
ಸ್ಲೇಟ್ ಬಂದುಬಿಟ್ಟು ಈ ಥರ ಬರೆದ್ಬಿಟ್ಟು ಮತ್ತೆ ರಬ್ ಮಾಡ್ಬೋದು, ಆ ಥರದ್ದದು ಪ್ಲೇಟು. ಇವನು ಅದು ಬರ್ಡ್ ಬೇಕು ಅಂತಂದು ತೊಗೊಂಡ, ದುಡ್ಡು ಕೊಟ್ವಿ, ನಂಗೆ ಅದು ಬೇಡ ನಂಗೆ ಇದು ಬೇಕು ಅಂತಂದು ಇವಾಗ ವೆಹಿಕಲ್ ತೊಗೊತಾ ಇದ್ದಾನೆ. ಯಾವುದಾದ್ರೂ ಒಟ್ಟು ಬೇಕು ಅವನಿಗೆ, ಕಾರು ಅಥವಾ ಆಟೋ ಈ ಥರ ಟ್ರಕ್ಕು ಯಾವುದೋ ಒಂದು ಒಟ್ಟು ಅವನಿಗೆ ಈ ಥರ ಓಡಿಸೋದಕ್ಕೆ ಬೇಕು, ಅಷ್ಟು ಹುಚ್ಚಿಡ್ಬಿಟ್ಟಿದೆ ಅವನಿಗೆ. ಸೊ ಅಷ್ಟು ಇಷ್ಟಪಡ್ತಾನೆ. ಸರಿ ಅಂತ ಸರಿ ಇದೇ ತೊಗೋ ಅಂತಂದು ಹೇಳಿದ್ರೆ ಅಲ್ಲಿರೋದು ಅಷ್ಟು ತೊಗೊತಿದ್ದಾನೆ, ನನಗೆ ಅಂತಂದು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಸೊ ನಂಗೆ ಅಷ್ಟು ಬೇಕು ಅಂತಂದು 4-5 ಕಾರ್ ಕೈಯಲ್ಲಿ ಹಿಡ್ಕೊಂಬಿಟ್ಟಿದ್ದಾನೆ. ಸೊ ಮತ್ತೆ ಕೊನೆಗೆ ಕೊಡ್ತಾರೋ ಇಲ್ವೋ ಅಂತ ಹಠ ಮಾಡ್ತಾ ಇದ್ದ. ಸೊ ಅದನ್ನೇ ತೊಗೊಂಡು ಬಂದ್ವಿ ಲಾಸ್ಟಿಗೆ. ಅವ್ನು ಯಾವ್ದು ಇಷ್ಟಪಟ್ಟ ಅದನ್ನೇ ನಮ್ಮ ಮನೆಯವರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ನು ಇನ್ನೂ ಏನು ನೋಡಿದ್ರು ಮತ್ತೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡಿಬಿಡ್ತಾನೆ ಅಂತಂದು. ಮಕ್ಕಳೇ ಹಾಗೆ ಅಲ್ವಾ, ನೋಡಿದ್ದೆಲ್ಲ ಬೇಕು ಅಂತ ಹೇಳ್ತಾರೆ. ಬಟ್ ನಾವು ಅದನ್ನು ಅವಾಯ್ಡ್ ಮಾಡಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು, ಇದು ಬೇಡ ಅದು ಬೇಡ, ಸೊ ಇದು ತಗೊಂಡ್ರೆ ಹಿಂಗಾಗುತ್ತೆ ಅಂತ ಹೇಳ್ಕೊಡ್ಬೇಕು. ಸೊ ಇವಾಗಿಂದನೇ ಹೇಳ್ಕೊಟ್ರೆ ಮುಂದೆ ಗೊತ್ತಾಗುತ್ತೆ. ಇಲ್ಲಾಂದರೆ ಎಲ್ಲ ಬೇಕು ಬೇಕು ಅಂದಿದ್ದೆಲ್ಲ ನಾವು ಕೊಡಿಸ್ಕೊತ ಹೋದರೆ ಸೊ ಅದೇ ಹಠ ಮಾಡ್ತಾರೆ. ಹಠ ಮಾಡಿದ ತಕ್ಷಣ ಕೊಡಿಸ್ಬಿಡ್ತಾರೆ ಅಂತಂದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಹಠ ಮಾಡ್ತಾರೆ ಅಂತ ನಾವು ಕೊಡಿಸ್ಕೊತ ಹೋದರೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಹಠ ಮಾಡಿ ಸ್ವಲ್ಪ ಹೊತ್ತು ಸುಮ್ಮನಾಗ್ಬಿಡ್ತಾರೆ. ಕೊಡಿಸಲ್ಲ ಅಂತ ಗೊತ್ತಾದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಆಮೇಲೆ ಅದು ಇದು ನೋಡ್ಕೊತ ಮರ್ತೋಗ್ಬಿಟ್ಟ. ಸೊ ನಾನು ಕೂಡ ಹಾಗೆ ಹೋಗ್ತಾಯಿದ್ದೆ ನೋಡ್ಕೊತ. ಇದೇನೋ ಗೇಮ್ಸ್ ಆಡಿಸ್ತಾಯಿದ್ರು. ಆಮೇಲೆ ಆಟ ಆಡಿದ್ರಾಯ್ತು, ಬನ್ನಿ ನೋಡೋಣ ಒಳಗಡೆ ಏನಿದೆ ಅಂತಂದು. ಸೊ ಒಳಗಡೆ ಏನೂ ಇಲ್ಲ, ಜಸ್ಟ್ ಹಾಗೆ ಗೇಮ್ಸ್ ಎಲ್ಲ ಇತ್ತು. ಅದಕ್ಕೇನೇನೋ ಆಫರ್ ಎಲ್ಲ ಪ್ರೈಸ್ ಎಲ್ಲ ಇಟ್ಟಿದ್ರು. ಸೊ ಗೇಮ್ಸ್ ಎಲ್ಲ ಆಟ ಆಡೋದಕ್ಕೆ ನಾವೇನು ಯಾವುದೂ ಆಟ ಆಡಲಿಲ್ಲ. ನೋಡೋಣ ಬನ್ನಿ ಬರುವಾಗ ನೋಡೋಣ ಅಂತಂದು ಇವ್ರಿಗೇನಾದರೂ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಒಳಗಡೆ, ಎಕ್ಸಿಬಿಷನ್ ಒಳಗಡೆ ಅಂತಂದು ಕರ್ಕೊಂಡು ಹೋದ್ವಿ. ಸೊ ಮುಂಚೆ ಎಲ್ಲ ಈ ಥರ ಎಲ್ಲ ಎಕ್ಸಿಬಿಷನ್ಗೆ ಬಂದರೆ ಆಟ ಆಡಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಇವಾಗೇನು ಅಷ್ಟೊಂದು ಕ್ರೇಜ್ ಇಲ್ಲ ಇದೆಲ್ಲ ಆಟ ಆಡಬೇಕು ಮಾಡಬೇಕು ಅಂತ. ಇವಾಗ ಮಕ್ಕಳು ಕರ್ಕೊಂಡು ಬಂದು ಆಟ ಆಡಿಸಿದ್ರೆ ಸಾಕು ಅಂತ ಅನಿಸುತ್ತೆ. ಸೊ ಅಷ್ಟೊಂದೇನು ಕ್ರೇಜ್ ಇಲ್ಲ, ಯಾವಾಗಾದರೂ ಒಂದು ಸಲ ಅಷ್ಟೇ. ಸೊ ಟ್ರೈನಲ್ಲಿ ಹೋಗೋಣ ಅಂತ ಹೇಳಿದೆ, ನನ್ನ ಮಗಳು ಬೇಡ ಅಂತಂದು. ನನ್ನ ಮಗನೂ ಯಾಕೋ ಅವನು ಬೇಡ ಅಂದ. ಅವನು ಯಾವಾಗೋ ಚಿಕ್ಕವನಿದ್ದಾಗ ಒಂದು ಸಲ ಕರ್ಕೊಂಡೋಗಿದ್ವಿ ಅಷ್ಟೇ, ಆ ಥರ ಟಾಯ್ ಟ್ರೈನಲ್ಲಿ. ನನ್ನ ಮಗಳು ಇದೇನೋ ಸ್ವಲ್ಪ ಸ್ಲೈಡ್ ಏನೋ ಆಟ ಆಡ್ತೀನಿ ಅಂತ ಹೇಳ್ತಿದ್ಲು. ಸೊ ಅವಳು ಆಟ ಆಡಲಿ ಅಂತಂದು ಸೊ ಅಲ್ಲಿ ಕಳಿಸಿದ್ವಿ ಅಷ್ಟೇ. ಅದೊಂದೇ ಆಟ ಆಡಿದ್ದವಳು, ಇನ್ನೇನೂ ಆಟ ಆಡಲಿಲ್ಲ. ಸೊ ಬಂದಿದ್ದಳಲ್ಲ ಏನಾದರೂ ಒಂದು ಆಟ ಆಡಲಿ ಅಂತ. ಬೇರೆ ಎಲ್ಲ ಸ್ವಲ್ಪ ಭಯ ಪಡ್ತಾಳೆ, ನಾನು ಇದ್ದರೆ ಒಂಚೂರು ಆಟ ಆಡ್ತಾಳೆ, ಇಲ್ಲಾಂದರೆ ಸ್ವಲ್ಪ ಭಯ ಪಡ್ತಾಳೆ. ಇಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರಲ್ಲ, ಸೊ ಹಂಗಾಗಿ ಆಟ ಆಡ್ತಾಯಿದ್ಲು. ನನ್ನ ಮಗಳು ಹೊಟ್ಟೆ ಹಶು ಅಂತ ಹೇಳ್ತಾಯಿದ್ಲು, ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ನಂಗಂತೂ ಏನು ತಿನ್ನೋಕ್ಕೆ ಮನಸ್ಸಿರಲಿಲ್ಲ. ಒಂದು ಹಪ್ಪಳ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹಪ್ಪಳ ತೊಗೊಂಡ್ವಿ. ಅದಂತೂ ಸಿಕ್ಕಾಪಟ್ಟೆ ಆಯಿಲಿತ್ತು, ನಂಗೆ ನೋಡಿದ್ರೇ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ತೊಗೊಂಬಿಟ್ಟಿಲ್ಲ ನನ್ನ ಮಗಳು ಅಂತ ಅವಳೇ ಒಂದು ಅರ್ಧ ಖಾಲಿ ಮಾಡಿದ್ಲು. ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಖಾಲಿ ಮಾಡಿದ್ರು. ಹಾಗೆ ಇಲ್ಲೇನೋ ಗೇಮ್ಸ್ ನಡೀತಾ ಇತ್ತು ಅಂತ ಹೇಳಿದ್ನಲ್ವ, ಹಾಗೆ ಅವನಿಗೇನಾದರೂ ಒಂದು ಸ್ವಲ್ಪ ಜ್ಯೂಸ್ ಕೊಡಿಸಿದ್ವಿ. ಸ್ವಲ್ಪ ಅವನು ಹಪ್ಪಳ ಎಲ್ಲ ತಿನ್ನಲಿಲ್ಲ, ಹಾಗಾಗಿ ಇಬ್ರಿಗೂ ಒಂದೊಂದು ಜ್ಯೂಸ್ ಕೊಡಿಸಿ ಕರ್ಕೊಂಬಂದ್ವಿ. ಇವರೇನೋ ಗೇಮ್ ಆಟ ಆಡ್ತೀನಿ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಸರಿ ಟ್ರೈ ಮಾಡಿ ಅಂತಂದು ಹೇಳಿದೆ. ನನಗೆ ಆಟ ಆಡೋ ಅಂದರು, ನನಗೇನು ಆಟ ಆಡೋಕ್ಕೆ ಬೇಡ, ನನಗೆ ಆಟ ಆಡೋಕ್ಕೆ ಇಷ್ಟ ಇಲ್ಲ ಅಂತಂದೆ. ನಮ್ಮ ಮನೆಯವರ ಸುಮ್ಮನೆ ಟ್ರೈ ಮಾಡ್ತೀನಿ ಕೊಡು, ಹೆಂಗಿರುತ್ತೆ ಬರುತ್ತೋ ಇಲ್ವೋ ನೋಡೋಣ ಅಂತಂದು. ಹಾಗೆ ಬಾಲ್ ಹಾಕೋದಿತ್ತು. ಸೊ ಅದು ಜಾಸ್ತಿ ನಂಬರ್ ಬಂದರೆ ಜಾಸ್ತಿ ಏನೋ ಗಿಫ್ಟು ಅಂತ ಹೇಳಿದ್ರು. ಅದೆಷ್ಟೋ ಬಂತು. ಇದೇನೋ ಬ್ಯಾಸ್ಕೆಟ್ ಕೊಟ್ಟಿದ್ದಾರೆ ಒಂದು, ನಾವು ಕೊಟ್ಟಿರೋ 50 ರೂಪೀಸ್ಗೆ ಆ ಬ್ಯಾಸ್ಕೆಟ್ ಕೊಟ್ಟರು. ನಾನು ಅಂದೆ, ಅಯ್ಯೋ ನಮಗೆ ವಾಪಸ್ ಕೊಟ್ಟಿದ್ದಾರೆ ಬಿಡಿ ಅಂತಂದು ಹೇಳಿದೆ ನಾನು. ಹಾಗೆ ಈ ಕಡೆ ಎಲ್ಲ ಹಪ್ಪಳ ಸಂಡಿಗೆ ಎಲ್ಲ ಇತ್ತು, ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬೇಡ ಬಿಡು ಅಂತಂದು ಸುಮ್ಮನೆ ಬಂದೆ. ಯಾಕಂದರೆ ಮನೇಲಿ ಆಲ್ರೆಡಿ ಇತ್ತು ಹಪ್ಪಳ. ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗಿ ಇನ್ನೂ ಅಡುಗೆ ಮಾಡಬೇಕು. 9 ಗಂಟೆನೂ ಆಗಿತ್ತು. 1.5 ಅವರ್ ಅಷ್ಟೇ ಅಲ್ಲಿ ಇದ್ದಿದ್ದು. ಯಾಕೆ ಸುಮ್ಮನೆ ಇವನು ಹಠ ಜಾಸ್ತಿ ಆಯಿತು ನನ್ನ ಮಗಂದು. ನಿದ್ದೆ ಸ್ವಲ್ಪ ಅರ್ಧ ಆಗಿತ್ತು, ಮಲ್ಕೊಂಡಿದ್ನ ಹಾಗೆ ಎಬ್ಬಿಸ್ಕೊಂಡು ಕರ್ಕೊಂಬಂದ್ವಿ. ಹಾಗಾಗಿ ಸ್ವಲ್ಪ ಹಠ ಜಾಸ್ತಿ ಆಯಿತು ಅಂತಂದು ಸೀದಾ ಮನೆಗೆ ಬಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.